ಬೆಳಗಾವಿಯ ಅಧಿವೇಶನದ ಹೊತ್ತಿನಲ್ಲೇ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಮಾಡ್ತಿದ್ದಾರೆ. ಡಿನ್ನರ್ ಬ್ರೇಕ್ಫಾಸ್ಟ್ ಯಾವಾಗಲೂ ಇದ್ದಿದ್ದೆ ಅಂತ ಬೆಳಗಾವಿಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಡಿಕೆಯಿಂದ ಡಿನ್ನರ್ ಮೀಟಿಂಗ್ ನಡೀತಾ ಇದೆ. ಡಿನ್ನರ್ ನಡೆಯೋದು, ಬ್ರೇಕ್ಫಾಸ್ಟ್ಗಳಾಗೋದು ಯಾವಾಗಲೂ ಇದ್ದೇ ಇರತ್ತಲ್ಲ ಅಂತ ಬೆಳಗಾವಿಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಸಹೋದ್ಯೋಗಿಗಳು ಒಟ್ಟಿಗೆ ಡಿನ್ನರ್ ಮಾಡ್ತೀವಿ, ಹೈ ಸೂಚನೆಯಂತೆ ನಡೆದುಕೊಳ್ಳುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಸಿಎಂ ಡಿಸಿಎಂ ಈ ಬಗ್ಗೆ ಹೇಳ್ಕೊಂಡಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕೂಡ ಕೆಜೆ ಜಾರ್ಜ್ ಕೊಟ್ಟಿದ್ದಾರೆ. ಕಳೆದ ಬಾರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಾಗ ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನವೊಲಿಕೆಯ ಪ್ರಯತ್ನ ಮಾಡುವಲ್ಲಿ ಕೆಜೆ ಜಾರ್ಜ್ ಅವರ ಪಾತ್ರ ಕೂಡ ಬಹಳಷ್ಟು ಮುಖ್ಯವಾದಂತಹ ವಿಚಾರ. ಅದನ್ನು ಗಮನಿಸಲೇಬೇಕಾಗತ್ತೆ. ಅಂದ್ರೆ ಎಲ್ಲೋ ಒಂದು ಕಡೆ ಇವ್ರಿಗೂ ಗೊತ್ತಿದ್ಯಾ ಪಟ್ಟದ ಆಟದ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಮೀಟಿಂಗ್ಗಳ ಅನ್ನುವಂತಹ ವಿಚಾರ ಗೊತ್ತಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಮೂಡುತ್ತೆ. ಈಗ ಎಲ್ಲಾ ನಾಯಕರು ಕೂಡ, ಕೈ ನಾಯಕರು ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಅದ್ರ ಸೂಚನೆಯಂತೆ ನಾವು ನಡ್ಕೊಳ್ತೀವಿ ಅಂತಾರೆ. ಈ ಹಿಂದೆ ಹೈಕಮಾಂಡ್ ಹೇಳಿತ್ತು ಅಂದ್ರೆ ಬಹಿರಂಗವಾಗಿ ಹೇಳಿಕೆಗಳು ಕೊಡಬಾರ್ದು, ಬಾಯಿ ಮುಚ್ಕೊಂಡು ನಿಮ್ ಕೆಲಸ ಏನಿದೆ, ನಿಮ್ ಕರ್ತವ್ಯ ಏನಿದೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಏನಾದ್ರೂ ಕೇಳಿದ್ರ ಒಂದೆರಡು ದಿನ ಒಟ್ಟೊಟ್ಟಾಗಿ ಕಾಣಿಸ್ಕೊಳ್ತಾರೆ, 2 ದಿನ ಅಣ್ತಮಾಸ್ತರ ಫೋಟೋಸ್ಗಳನ್ನ ಕ್ಲಿಕ್ಕರ್ಸ್ಕೊಳ್ತಾರೆ, ನಾವು ಬ್ರದರ್ಸ್ಗಳು ಅಂತ ಹೇಳ್ಕೊಳ್ತಾರೆ. ಅದಾದ್ಮೇಲೆ ಅಧಿವೇಶನಕ್ಕಂತ ಹೋಗ್ತಾರೆ, ಹೋಗಿರುವ ಉದ್ದೇಶ ಮರ್ತೋಗ್ತಾರೆ, ಸಪರೇಟ್ ಆಗಿ ಸಭೆಗಳನ್ನ ನಡೆಸ್ತಾರೆ, ಮೀಟಿಂಗ್ಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅದ್ರ ಪರವಾಗಿ ಕೆಲ ನಾಯಕರು ಇರುವುದು. ಇಲ್ಲಿವರೆಗೂ ಕೂಡ ಶಾಸಕರ ಬೆಂಬಲ ಇಲ್ಲ ಅಂತಿದ್ದ ಡಿಕೆ ಶಿವಕುಮಾರ್ ಅವರು 100 ಜನ ಶಾಸಕರ ಬೆಂಬಲ ಇದೆ ಅಂತಾರೆ. ಅಂದ್ರೆ ನಿಜಕ್ಕೂ ಕೂಡ ಪಟ್ಟದಾಟ ನಡೆಯತ್ತಾ ಅಥವಾ ಜನವರಿಯಲ್ಲಿ ಕ್ರಾಂತಿ ಆಗ್ಬಿಡತ್ತಾ ಸಂಕ್ರಾಂತಿಯ ಹೊತ್ತಿಗೆ ಅಂತ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೆಲವೊಂದಷ್ಟು ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಇದ್ರ ಮಧ್ಯದಲ್ಲಿ ಕೆಜೆ ಜಾರ್ಜ್ ಕೂಡ ಇದೆಲ್ಲ ಕಾಮನ್, ನಾವೆಲ್ಲ ಕೊಲೀಗ್ಸ್ ಅಂತ ಹೇಳಿದ್ದಾರೆ. ಮಾತನಾಡಿರೋದನ್ನ ನೋಡ್ಕೊಂಡು ಬನ್ನಿ. ಡಿನ್ನರ್ ಮಾಡಬಾರ್ದು ಇದೆಯಪ್ಪ, ಏನಿದು ನೀವು ಡಿನ್ನರ್ ಮಾಡೋದಿಲ್ವಾ? ನಿಮಗೆ ಅನಿಸಿಕೆ ಅದು. ನಮ್ಮ ಚೀಫ್ ಮಿನಿಸ್ಟರ್ ಕುರ್ಚಿ ಅಲ್ಲಿ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರು ಡಿಸಿಎಂ ಅವರು ಇಬ್ಬರು ಹೇಳಿದ್ದಾರೆ, ಹೈಕಮಾಂಡ್ ಅವರು ಅದ್ರ ವಿಚಾರದಲ್ಲಿ ಏನೋ ನಿರ್ಧಾರ ತಗೋಬೇಕು. ನಾವು ಮಾತಾಡ್ಲಿಕ್ಕೆ ಆಗ್ತದ? ಅವರು ಮಾತಾಡ್ಲಿಕ್ಕೆ ಆಗುದು. ಅದಕ್ಕೆ ಹೈಕಮಾಂಡ್ ಅವರು ಯಾವುದೇ ನಿರ್ಣಯ ತಗೊಳ್ಳಿ. ಕೇವಲ ಕೆಜೆ ಜಾರ್ಜ್ ಅವರು ಮಾತ್ರ ಅಲ್ಲ, ಸಿದ್ದರಾಮಯ್ಯ ಬಳಿಕ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಬೆಳಗಾವಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂದಿದ್ದಾರೆ. ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಅದು ಗೊತ್ತಿಲ್ಲ. ಈಗಾಗಲೇ ಆಗ್ತಾರಾ ಅಥವಾ 2028ಕ್ಕೆ ಆಗ್ತಾರಾ ಗೊತ್ತಿಲ್ಲ. ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದಿದ್ದಾರೆ. ಇನ್ನು ಊಟಕ್ಕೆ ಸೇರ್ಬಿಟ್ರೆ, ಡಿನ್ನರ್ ಅಥವಾ ಬ್ರೇಕ್ಫಾಸ್ಟ್ಗೆ ಸೇರ್ಬಿಟ್ರೆ ಎಲ್ಲ ರಾಜಕಾರಣ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ಮೊದಲ ಬಾರಿಯ ಹೇಳಿಕೆ ಅಲ್ಲ. ಈ ಹಿಂದೆ ಕೂಡ ಒಂದು ರೀತಿಯಲ್ಲಿ ದ್ವಂದ್ವ ಹೇಳಿಕೆಯನ್ನ ಕೊಟ್ಟಿದ್ರು ವಸತಿ ಸಚಿವರು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿಲಿ, ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡ್ಲಿ, ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ, ಬಲವರ್ಧನೆ ಮಾಡೋದಕ್ಕೆ, ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡ ಮಟ್ಟದ್ದು. ಹಾಗಾಗಿ ಒಂದು ಕೊಡಬೇಕು ಒಂದು ಅವಕಾಶವನ್ನ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಸೇಮ್ ಆಸ್ ಇಟ್ ಇಸ್ ಈಗ ಅಧಿವೇಶನ ನಡೀತಾ ಇದೆ, ಅದರ ಮಧ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಸೌಂಡ್ ಮಾಡ್ತಾ ಇದೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗ್ಲಿ, ಮುಂದುವರಿಲಿ, ತಪ್ಪೇನು ಅನ್ನುವಂತ ರೀತಿಯಲ್ಲಿ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಸಚಿವ ಜಮೀರ್ ಅಹಮದ್. ಹಾಗೆ ಎಲ್ಲಾ ಕಡೆಯೂ ಕೂಡ ನಾವು ಗಮನಿಸಿದಾಗ ಜಮೀರ್ ಅಹಮದ್ ಅವರು ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಪರವಾಗೂ ಕೂಡ ಇದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಕೂಡ ಇದ್ದಾರೆ. ಅಂದ್ರೆ ಇಷ್ಟೆಲ್ಲಾ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಹೈಕಮಾಂಡ್ ಏನ್ ಮಾಡ್ತಾ ಇದೆ ಇದು ಪ್ರಶ್ನೆ. ಸದ್ಯದ ಮಟ್ಟಿಗೆ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತಿದ್ದಾರೆ. ಬಟ್ ಅವರವರ ಅಭಿಪ್ರಾಯ ಏನಿದೆ, ಅವರವರ ಆಸೆ ಏನಿದೆ, ಬಯಕೆ ಏನಿದೆ, ಜೊತೆಗೆ ಕೆಲ ಶಾಸಕರು ಮಂತ್ರಿ ಸ್ಥಾನವನ್ನ ಬಯಸ್ತಿದಾರಲ್ಲ, ಆಕಾಂಕ್ಷಿ ರೇಸ್ನಲ್ಲಿದ್ದಾರಲ್ಲ, ಆ ಬಯಕೆಯನ್ನ ಮುಂದಿಟ್ಕೊಂಡು ತಮ್ಮ ನೆಚ್ಚಿನ ನಾಯಕರ ಪರವಾಗಿ ಬ್ಯಾಟಿಂಗ್ ಬೀಸಿದ್ದಾರೆ. ಆ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಅವರು ಕೂಡ ಒಬ್ರು. ಮಾತನಾಡಿರೋದನ್ನ ನೋಡ್ಕೊಂಡು ಬನ್ನಿ. ಪ್ರತಿ ಸಲ ಬೆಲ್ಗಾಂ ಬರುವಾಗ ಪ್ರತಿದಿನ ಒಬ್ಬೊಬ್ಬರನ್ನ ಇನ್ವೈಟ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ, ಲಂಚ್ಗೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ, ಡಿನ್ನರ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ. ರಾತ್ರಿ ಡಿಸಿಎಂ ಅವರು ರಾತ್ರಿ ಡಿನ್ನರ್ ಬನ್ನಿ ಅಂತ ನನಗೆ ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾವು ರಾಜು ಸೇಠ್ ಅವರು, ಶಿವಗಂಗಾ ಅವರು, ವೈದ್ಯ ಅವರು, ಕಂಪ್ಲಿ ಗಣೇಶ್ ಅವರು, ನಾಗೇಂದ್ರ ಅವರು, ನಾವು ಒಂದ್ ಕಡೆ ಊಟಕ್ಕೆ ಎಲ್ಲೋ ಒಂದ್ ಸ್ನೇಹಿತರ ಮನೆಗೆ ಸೇರ್ಕೊಂಡಿದ್ದೀವಿ. ಯಾವ ಚರ್ಚೆನೂ ಇಲ್ಲ ಬಾಸು, ಏನೇನು ಚರ್ಚೆ ಇಲ್ಲ. ಆ ಚರ್ಚೆ ಮಾಡ್ಬೇಕಾಗಿರೋದು ಯಾರು? ಹೈಕಮಾಂಡ್ ಚರ್ಚೆ ಮಾಡ್ಬೇಕಾಗಿರೋದು. ಅವ್ರ ಮುಖ್ಯಮಂತ್ರಿ ಈಗ ನಾನು
ಈಗ ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದ ಎರಡನೇ ಮಾತು ಇಲ್ವೇ ಇಲ್ಲ. ನಾನು ನೆನ್ನೆನೂ ಹೇಳಿದೀನಿ, ಆಲ್ವೇಸ್ ಟೈಗರ್ ಜಿಂದಾಯ್. ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನ್ಗೂ ಅವ್ರು ಆಗ್ಬೇಕಂತ. ಯಾವಾಗ? ಸಿದ್ದರಾಮಯ್ಯ ಆದ್ಮೇಲೆ 28ವರೆಗೂ ಸಿದ್ದರಾಮಯ್ಯ ಆ ಕುರ್ಚಿಯಲ್ಲಿ ಕೂತಿದ್ದಾರೆ. ಇಲ್ಲ, ಈಗ ಕಾಂಗ್ರೆಸ್ ಅಲ್ಲಿ ಯಾವ ಬಣನೂ ಇಲ್ಲ, ಏನ್ ಬಣಲ್ಲ. ಕಾಂಗ್ರೆಸ್ ಅಲ್ಲಿ ಇದ್ದವರು 140 ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ. ಪ್ರತಿ ಸಲ ಬೆಲ್ಗಾಂ